ಸಭೆಯಲ್ಲಿ ಏನು ಮಾತಾಡ್ತೀರಾ ಸರ್ ದಸರಾ ಆಚರಣೆ ಬಗ್ಗೆ? ಇದನ್ನೇ ಮಾತಾಡ್ತೀನಿ, ಇದನ್ನೇ ಕೊಡ್ತೀನಿ, ಸರ್ಕ್ಯುಲೇಟ್ ಮಾಡ್ತೀನಿ ಇವತ್ತು ಅವತ್ತು. ಮಾಡ್ದು ಏನಂದರೆ ಅವನ ಶಿಕ್ಷಣಾತ್ನೇನ್ರೆ ನನಗೆ ಬಿಡ್ರೆ ಇಷ್ಟೇ. ಯಾವುದಾದ್ರು ಸೀರಿಯಸ್ ಆಗಿ ತಗೊಂಡಿದ್ದೇನೆ ಸಿದ್ದರಾಮಯ್ಯ, ಯಾವುದಕ್ಕೋ ಯಾವುದೋ ತೋರಿಸ್ಬಿಡ್ತಾನೆ ಕೂತ್ಕೊಂಡು. ಅದು ಸಂಬಂಧನೇ ಇಲ್ಲ ಒಂದಕ್ಕೊಂದಕ್ಕೆ. ನೀವು ಯಾವುದೋ ಪ್ರಶ್ನೆ ಕೇಳಿದ್ರೆ ಅವು ಯಾರೋ ಬಿ ಜೆ ಪಿಯವರು ಯಾವತ್ತೋ ದುಡ್ಡು ಇಸ್ಕೊಂಡಿದ್ದು ಹೇಳ್ತಾನೆ. ಬಿ ಜೆ ಪಿ ಹಿಂಗೆ ರೀ ಎಲ್ಲ ಬರೀ ಕಳ್ಳರು ಅಂದ್ಬಿಡುತ್ತೆ. ನೀನೇ ಕಳ್ಳ, ಬಿ ಜೆ ಪಿಯವ್ರು ಕಳ್ಳರು ಅಂತೀಯ. ಥೋ, ಇದು ರಾಜ್ಯ ಏನ್ರಿ ಇದು? ತಗೋಬೇಕು ತೀರ್ಮಾನ. ಅರಮನೆಯವರು ಚೀಫ್ ಸೆಕ್ರೆಟರಿನೇ ಆಡಳಿತ ಮಂಡಳಿ ಅಧ್ಯಕ್ಷರು. ಏನು ಗೊತ್ತಿಲ್ಲ ಅವ್ರಿಗೆ. ಅವನೆಲ್ಲ ಹೇಳಿದ್ನಲ್ಲ, ಅವನು ಎಲ್ಲರ ಮನೆಗೂ ಬೆಳ್ಳಿ ತಟ್ಟೆ ಚಿನ್ನದ ತಟ್ಟೆ ಎಲ್ಲ ತೊಗೊಂಡು ಕೊಡ್ತಾನೆ. ಎಲ್ಲರ ಮನೆಗೂ ತೊಗೊಂಡು ಕೊಡ್ತಾನೆ. ಏನು ಬೇಕು ಅಲ್ಲ ರೀ. ಅಯ್ಯೋ ಎಷ್ಟು ದುಡ್ಡು ಬರುತ್ತೆ ರೀ. ನಾನು ಹೇಳಿದ್ನಲ್ಲ, 125 ರೂಪಾಯಿ. ಎಷ್ಟು ಜನ ಬರ್ತಾರೆ ನಿಮಗೆ ರಜದ ದಿನಗಳಲ್ಲಿ? ಯಾವುದೂ ಲೆಕ್ಕ ಇಲ್ಲ. ಹೋಲಿ ಅದು ಯಾತ್ರೆಯಲ್ಲಿ ಕೊಡ್ತಾನೆ, ಅದೂ ಇಲ್ಲ. ಸುಮ್ಮನೆ ಹಿಂಗೆ ಕೊಡೋದು. ಯಾವ ಲೆಕ್ಕ ಪಕ್ಕ ಎಂಥದ್ದು ಇಲ್ಲ. ಎಲ್ಲಿ? ವೇರ್ ದ ಚೀಫ್ ಸೆಕ್ರೆಟರಿ ಹಿಮ್ಸೆಲ್ಫ್ ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ಪ್ಯಾಲೇಸ್. ವರ್ಕಿಂಗ್ ಪ್ರೆಸಿಡೆಂಟ್, ಡಿ ಸಿ, ಡೆಪ್ಯೂಟಿ ಕಮಿಷನರ್. ಯಾರಿಗೇನಾಗಬೇಕಂತೆ ಡಿ ಸಿಗೆ? ಯಾವುದೋ ಊರವ್ನು ಡಿ ಸಿ ಇಲ್ಲಿ ಕೂಡ್ತಾರೆ. ಅವ್ನಿಗೆ ಅರಮನೆ ಬದುಕಿದ್ರೆ ಎಷ್ಟು, ಸತ್ತರೆ ಎಷ್ಟು, ಹೋದ್ರೆ ಎಷ್ಟು. ಈಗೇನಾಗಿದೆ, IAS IP ಯಾವುದೋ ರಾಜ್ಯದವರು ಅವ್ರಿಗೇನಿದೆ ಕರ್ನಾಟಕ ಬದುಕಬೇಕು ಅಂತ ಏನೂ ಇಲ್ಲ. ಬಂದ ಯಾವನೋ ಲೂಟಿ ಹೊಡೆದ ಹೋದ ಅಂತ ಕಡೆ. ಇಟ್ಸ್ ಆಲ್ ಸಿನ್ಸಿಯಾರಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ಆಫೀಸರ್ಸ್. ಎಲ್ಲಿದೆ? ಇನ್ನೇನು ಸರ್ ಸಮಾಚಾರ? ಕಾಪಿ ಕುಡಿಸಿದಪ್ಪ ಎಲ್ಲರಿಗೂ ನಟರಾಜ್. ಏನೋ ಗೊತ್ತಿರೋದು ಹೇಳಿದ್ರು ನೋಡ್ರಪ್ಪ ಹೆಂಗೆ. ಹೌದು, ಇಲ್ಲ. ಅಲ್ಲ, ಈಗ ನಾವು ನಿಮ್ಮ ಮೂಲಕ ಆದ್ರೂ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ. ಅಲ್ಲ, ನಿಮ್ಮ ಮೂಲಕ ಆದರೂ, ಬಿಕಾಸ್ ತಾವು ಜನತಂತ್ರ ವ್ಯವಸ್ಥೆಯ 3ನೇ ಪಾದ. ನಿಮ್ಮ ಮೂಲಕ ಆದ್ರೂ ಒಂದೆರಡು ಜನಕ್ಕೆ ಗೊತ್ತಾಗ್ಲಪ್ಪ ಅಂತ. ಇನ್ನೇನು ಮಾಡೋದು? ಯಾವ ಗ್ಯಾರಂಟಿ? ಅಲ್ಲ ರೀ, ಪುಕ್ಸಾಟಿ ಕೊಟ್ಟು ಅಲ್ಲಿ ಇಲ್ಲಿ ಎಲ್ಲನೂ ಹೈಕ್ ಮಾಡಿಬಿಟ್ರಲ್ಲ. ಸಾರಾಯಿ ದುಡ್ಡು ಜಾಸ್ತಿ ಆಯಿತು, ಪವರ್ ರೇಟ್ ಜಾಸ್ತಿ ಆಯಿತು. ಅಯ್ಯೋ ದೇವ, 30 ರೂಪಾಯಿನಲ್ಲಿ 20,000 ರೂಪಾಯಿನಲ್ಲಿ ಮುಗಿದೋಯ್ತಾ ಇತ್ತು ರೀ 30-40 ಸೈಟ್ಗೆ ರಿಜಿಸ್ಟ್ರೇಷನ್. ಇವತ್ತು 1,30,000 ರೂಪಾಯಿ ಕೊಡಬೇಕು. ಯಾರು ಏನು ಬುದ್ಧಿಗೇಡಿಗಳು? ಯಾವನು ಅವ್ನು MLAಗಳು ಏನು ಮಾಡ್ತಾರೆ ರೀ? ಸದ್ಯ ಯಾರೋ ಒಂದು 3-4 ಜನ ಗಂಡಸರು ಅಂತ ಈಚೆ ಬಂದವ್ರೆ ಪ್ರಶ್ನೆ ಮಾಡ್ತಾವ್ರೆ. ಗಂಡಸು MLAಗಳು ಯಾರೋ 3-4 ಜನ ಸಿದ್ದರಾಮಯ್ಯನ ಪ್ರಶ್ನೆ ಮಾಡ್ತಾರೆ. ಇಷ್ಟು ದಿವಸ ಗಂಡಸನ್ನೇ ಯಾರೂ ಕಾಣಲಿಲ್ಲಪ್ಪ MLAಗಳು ಮಾತಾಡ್ಬೇಕು. ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟ ಕಡೆಗೆ. MLAಗಳು ನಾಳೆ ನನಗೆ ಮಂತ್ರಿ ಕೊಟ್ಟನೋ ಇಲ್ವೋ, ಈಗಿರೋ ಮಂತ್ರಿಗಳು ಇದಿಲ್ವೋ ಅನ್ಬೇಕತ್ತೆ. ಏನು ಏನು ಪ್ಯಾಲೇಸ್ ಬಗ್ಗೆ ಅಲಿಗೇಷನ್ ಮಾಡಿದ್ದೀರಾ, ವಾಟ್ ನೆಕ್ಸ್ಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ವಾಟ್ ನೆಕ್ಸ್ಟ್ ಅಂತ ನೀವು ಹೇಳ್ಬೋದು. ನಾವು ಕೂಡ ಇದನ್ನು ಸರ್ಕ್ಯುಲೇಟ್ ಮಾಡಿಸ್ತೀವಿ. ತಗೊಳ್ಳೋದು ಅವ್ರು ತಾನೆ. ವಾಟ್ ನೆಕ್ಸ್ಟ್ ಅಂತ ನನ್ನೇ ಕೇಳಿದ್ರೆ ನಾನೇನು ಹೇಳಿ? ನೋ, ದಿಸ್ ನಾಟ್ ದ ಕ್ವಶನ್ ಪೋಸ್ಡ್ ಬೈ ಮೀಡಿಯಾ. ನೋ, ನಾನು ಏನು ಹೇಳ್ತಾ ಇದ್ದೀನಿ ಇದನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ. ಲೆಟ್ ದ ಗೌರ್ಮೆಂಟ್ ಟೇಕ್ ಡಿಸಿಷನ್ ಇದ್ರ ಬಗ್ಗೆ. ಅರಮನೆ ಉಳಿಬೇಕಾ ಬೇಡ? ಆಗದವ್ರೆ ಮಹಾರಾಜರಿಗೆ ವಾಪಸ್ ಕೊಟ್ಬಿಡ್ರಿ. ಯಾರೋ ಒಂದು 3 ಜನ ತಿನ್ನಕ್ಕೆ ಯಾಕೆ ಇಟ್ಟಿದ್ದೀರಾ ಇದನ್ನು? ಏನು ಸರ್? ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ಳದೇ ಇದ್ದಾಗ ನೋಡೋಲ್ಲ. ತಿರ್ಗಿ ನಿಮ್ಮನ್ನೇ ಕರೆದು ಮಾತಾಡ್ತೀನಿ.
ದಿಸ್ ನಾಟ್ ದ ಫೇರ್ ಕ್ವಶನ್ ಸರ್, ದಿಸ್ ನಾಟ್ ದ ಫೇರ್ ಕ್ವಶನ್ ಬೈ ಎ ಮೀಡಿಯಾ. ಏನು ಮಾಡ್ತೀರಾ ನೀವು ತಗೊಳ್ಳೋದು? ನಾವೇನು ಮಾಡೋಣ? ಯಾವ ಹೋರಾಟ ರೀ? ಹೋರಾಟಕ್ಕೆ ಜನ ಬರಬೇಕಲ್ರಿ. ಅಲ್ಲಪ್ಪ, ಇರೋ ವಿಚಾರ ಎಲ್ಲರಿಗೂ. ಹೋರಾಟಕ್ಕೆ ಜನ ಬರಬೇಕಲ್ಲ. ಯಾವ ಜನ ಬಂದರು ಹೋರಾಟಕ್ಕೆ? ಬರೋದಿಲ್ಲ, ಹೋಯ್ತವಲ್ಲ ಚಳುವಳಿ. ನೋಡ್ರಿ, ನಾನು ಮೊನ್ನೆನೂ ಕೂಡ ಇವ್ರನ್ನ ಭೇಟಿ ಮಾಡಿ, ಯಾರನ್ನ? ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಪರಮೇಶ್, ನಾನು ನೀನು ಸ್ನೇಹಿತರು. ಯಾವುದೋ ಕಾರಣಕ್ಕೆ ಒಂದು 25-30 ವರ್ಷ ಹಿಂದೆ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಬ್ಯಾನ್ ಮಾಡಿಬಿಟ್ರು. ನಾವೆಲ್ಲ ಎಲೆಕ್ಷನಲ್ಲಿ ಗೆದ್ದು ಬರ್ತಾಯಿದ್ದೋ ಕಾಲೇಜಲ್ಲಿ, ಕಾಲೇಜ್ ಯೂನಿಯನ್ ಅಲ್ಲಿ ಗೆದ್ದು ಬಂದು ನಮಗೆ ಎಲೆಕ್ಷನ್ ಅಂದರೆ ಏನು ಅರ್ಥ ಆಗ್ತಾಯಿತ್ತು, ಆಡಳಿತ ಅಂದರೆ ಏನು ಅರ್ಥ ಆಗ್ತಾಯಿತ್ತು. ಹಾಗಾಗಿ ನಾವು ಅಲ್ಲಿಂದ ಬಂದು ಲೀಡ್ರಾಗಿ ಬಂದವರು, ನಾವು ಸ್ಟೂಡೆಂಟ್ ಲೀಡರ್ಸ್ಗಳಾಗಿ ಬಂದು MLAಗಳಾದವರು ನಾವು. ಇಲ್ಲಿ ಎಲ್ಲಿದೆ ಈಗ? ಅದನ್ನು ತಿರ್ಗಾ ಮಾಡಿಯಪ್ಪ, ಅದನ್ನು ತಿರುಗಿ ವಾಪಸ್ ತೊಗೊಂಬನ್ರಿ. ಹುಡುಗರಿಗೆ ಗೊತ್ತಾಗಲಿ, ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗಲಿ ರಾಜ್ಯ ಏನು, ಅಧಿಕಾರ ಏನು, ಚುನಾವಣೆಗಳು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇಲ್ಲ, ಕಾರ್ಯಕರ್ತರಿಗೆ ಏನು ಕೆಲಸ ಇಲ್ಲ ಈಗ. ಹಾಂ, MLAಗಳೇ ನಿಂತವ್ರು. MLAಗಳೇ ಅಯ್ಯೋ, MLAಗಳೆಲ್ಲ ರೀ. ಅಯ್ಯೋ, ನಂಜನಗೂಡಿನ ಈ ಮೆಂಬರ್ಸ್ನೆಲ್ಲ ಕರೆಸಿ ಸಿದ್ದರಾಮಯ್ಯ ಸ್ವತಃ ಅವ್ರಿಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಮೀಟಿಂಗ್, ಗೆಲ್ಬೇಕಂದ್ರೆ ಎಲ್ಲಿ ಕೊಟ್ಟೋಯ್ತ್ರಿ? ಒಬ್ಬ MLAಗಳಿಗೆ ಇದಕ್ಕೆ ಎಲೆಕ್ಷನ್ ನಿಲ್ಲುವಂತ ಅನಿವಾರ್ಯತೆ ಇತ್ತ? ಯಾಕೆ ಈ ತರದ ಅನಿವಾರ್ಯತೆ ಇಲ್ಲ, ಅದೇನಾಯ್ತು ಅಂದರೆ, ಹಿಂದೆ GT ದೇವೇಗೌಡರಿದ್ರು, ಅವ್ರ ಮಗ ಇದ್ದ. ಅದನ್ನು ತಪ್ಪಿಸ್ಬೇಕು ಅಂತ ಸಿದ್ದರಾಮಯ್ಯ, ಅಷ್ಟಿನ್ನೇನು ಇಲ್ಲ. ತಪ್ಪಿಸಿ ಕಾಂಗ್ರೆಸ್ ಮಾಡಬೇಕು ಅಂತ. ಅದಕ್ಕೆ ಇವರು MLAಗಳನ್ನ ನಿಲ್ಲಿಸ್ಬಿಟ್ರು. ಬೇರೆಯವ್ರು ನಿಂತ್ಕೊಂಡ್ರೆ ಕಷ್ಟ, ಕಾಸು ಗೀಸು ಕರಿಮಣಿ ಖರ್ಚು ಇವೇ ಮಾಡ್ಕೊಳ್ಳಿ ಅಂತ. ಅಲ್ಲ, ಒಂದ್ ಕಡೆ ಅಧಿಕಾರ ಇದೆ, ಮತ್ತೊಂದು ಅಧಿಕಾರ ಏನಕ್ಕೆ ಬೇಕು ಅಂತ MLAಗಳಿಗೆ ಈಗ ಅವ್ರನ್ನೇ ಕೇಳಬೇಕು. ಯಾಕ್ರಪ್ಪ ನಾವು? ಅಯ್ಯೋ, ರಾವ್ನ ಕೇಳಿ ಕೇಳಿ ಸಾಕಾಗದ ಕಣ ಮಾರಾಯನೆ. ನಾವು ಈಗಲೂ ಕೇಳ್ತೀವಿ MLAಗಳಾಗಿದ್ದಿರಲಿಲ್ಲ ಯಾಕ್ರೆ? ಬೇರೆ ನಿಮ್ಮ ಶಿಷ್ಯರಿಗೆ ಯಾರು ಕೊಡ್ರಿ, ದಮ್ಮ ಯಾಕನಪ್ಪ, ನಿಮ್ಮ ಶಿಷ್ಯರಿಗೆ ಯಾರಿಗಾರು ಕೊಡ್ರಿ, ಪಾರ್ಟಿಲಿ ಕೆಲಸ ಮಾಡಿ ಸತ್ತೋಗಿರೋ ಕೊಡ್ರಿ ಇದನ್ನ ಅಂತ. GT ದೇವೇಗೌಡರು ನೋಡಿದ್ರೆ ಸಿದ್ದರಾಮಯ್ಯನವ್ರ ಪರವಾಗಿ ಎಲ್ಲ ಕಡೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ಯಾಕೆ ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಈಗ ಈ ತರ ಷಡ್ಯಂತ್ರ ಮಾಡ್ತಾರೆ ಎಲೆಕ್ಷನ್ಗೆ? ಏನೇನೋ ಅಂಡರ್ಸ್ಟ್ಯಾಂಡಿಂಗ್, ಏನೇನೋ 108 ಕಥೆಗಳವೆ. ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಅಲ್ಲ ಸರ್, ವೀರೇಂದ್ರ ಪಾಟೀಲ್ ಕಾಲದಲ್ಲೇ ಯಾರ್ಯಾರೋ ಅವ್ರಿಗೆ ಅಧ್ಯಕ್ಷ, ಇವ್ರು MLAಗಳು, ನಾವು ಹೋಗಿ ಮೈಕ್ ಇಟ್ಕೊಂಡು ದಯವಿಟ್ಟು ಯಾವ ಅಧ್ಯಕ್ಷರಿಗೂ ಯಾವ MLAಗಳಿಗೂ ಕೊಡೋಕ್ಕೆ ಕೂಡದು, ನಮ್ಮನ್ನು ಗೆಲ್ಸಿ ಕಳಿಸಿರೋ ಅಂಥ ವರ್ಕರ್ಸಿಗೆ ಕೊಡಿ. ದೊಡ್ಡ ಗಲಾಟೆ ಆಯಿತು. ರಮೇಶ್ ಅಂತ ಒಬ್ಬ ಹೊಡೆಯಕ್ಕೆ ಬಂದ ನಾನು. ಹಾಂ,